ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಪುಡಿ ರೌಡಿಗಳಿಂದ ಶ್ವೇತಾ ಪಾಟೀಲ್ ಬೆದರಿಕೆ. ಕಳೆದ 7 ವರ್ಷಗಳಿಂದ ಬೀಳಿಗೆ ಶಾಸಕರಾದ ಜಿಟಿ ಪಾಟೀಲ್ ಅವರ ದೂರದ ಸಂಬಂಧಿ ಎಂದು ಹೇಳಿಕೊಂಡು ಆಸ್ಪತ್ರೆಗೆ ಬರುವ ಯಾರೊಬ್ಬ ರೋಗಿಯನ್ನು ಸರಿಯಾಗಿ ನೋಡಿಕೊಳ್ಳದೆ ಬಂಡತನದಿಂದ ತನ್ನದೇ ಶೈಲಿಯಲ್ಲಿ ಒಬ್ಬ ರೋಗಿಗೆ ಚಿಕಿತ್ಸೆ ನೀಡಲು ಲಂಚ ಪಡೆದುಕೊಂಡು ಚಿಕಿತ್ಸೆ ನೀಡಲು ಮುಂದಾಗಿದ್ದು, ಇದನ್ನು ತಡೆಯಲು ಭೀಮಹೆಜ್ಜೆ ಸಂಘಟನೆಯವರು ವಿಚಾರಿಸಲು ಮುಂದಾದಾಗ, ಅಷ್ಟಕ್ಕೂ ನೀವು ಯಾರು ನನ್ನ ಕೇಳುವುದಕ್ಕೆ, ನನ್ನ ಇಚ್ಛೆಯಂತೆ ನಡೆದುಕೊಳ್ಳುವೆ ಎಂದು ಶ್ವೇತಾ ಪಾಟೀಲ್ ವೈದ್ಯರು ವರ್ತಿಸಿರುವುದರಿಂದ ಯಾರೂ ಏನೂ ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ದುರಹಂಕಾರದಿಂದ ಮಾತನಾಡಿರುವರು. ಇವರ ವಿರುದ್ಧ ದಲಿತ ಭೀಮಹೆಜ್ಜೆ ಸಂಘಟನೆಯವರು ನಮ್ಮ ಪಬ್ಲಿಕ್ ನುಡಿಗೆ ತಿಳಿಸಿರುತ್ತಾರೆ. 1 ಗಂಟೆಗೆ ಬಿಟ್ಟರೆ 3 ಗಂಟೆಗೆ ಬರ್ತಾರೆ. ಸರಿಯಾಗಿ ಬಿಡೋದಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಏನು ಮಾಡೋದು. ರೆಸ್ಪಾನ್ಸ್ ಅಂದ್ರೆ ಹೆಂಗೆ ರೆಸ್ಪಾನ್ಸ್ ಅಂದ್ರೆ ಏನು ಮಾಡೋದಿಲ್ಲ? ರೆಸ್ಪಾನ್ಸ್ ಅಂದ್ರೆ ಹೆಂಗೆ ಮಾಡೋದಿಲ್ಲ? ನಿಮಗೆ ರೆಸ್ಪಾನ್ಸ್ ಏನು ಬೇಕಾಗಿತ್ತು? ಅದು ಕರೆಕ್ಟ್ ಟೈಮಿಗೆ ಹೋಗ್ಬಿಡ್ತಾರೆ ಡ್ಯೂಟಿಗೆ. ಹಾಂ, ಕರೆಕ್ಟ್ ಬಿಡೋದಿಲ್ಲ. ಮತ್ತು 1 ಗಂಟೆಗೆ ಹೋದ್ರೆ 3 ಗಂಟೆಗೆ ಬರ್ತಾರೆ. 2 ಗಂಟೆಗೆ 3 ಗಂಟೆಗೆ ಬರ್ತಾರೆ. 2 ತಾಸು ರೈತರಿಗೆ ಅನ್ಯಾಯ ಆದರೆ ಪ್ರಪ್ರಥಮವಾಗಿ ನಾವು ನಿಂತು ಪ್ರತಿಭಟನೆ ಮಾಡುವಂಥ ಗುಣವನ್ನು ಹೊಂದುವಂಥ ಶಕ್ತಿ ನಮ್ಮಲ್ಲಿದ್ದರೆ ಮಾತ್ರ ಒಂದು ಸಂಘಟನೆಗೆ ಬೆಲೆ ಬರುತ್ತೆ, ಮತ್ತು ನಮ್ಮ ಜನಕ್ಕೆ ಒಂದು ನ್ಯಾಯನ ಒದಗಿಸಿಕೊಟ್ಟಂಗೆ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಮತ್ತು ಇನ್ನೇ ಹೇಳಿದ್ರು, ನಮ್ಮ ಬ್ರದರ್ ಹೇಳಿದರು, ಬಾಬಾ ಸಾಹೇಬರು ಒಂದು ಅಸ್ತ್ರವನ್ನು ಕಟ್ಟಿದ್ದಾರೆ. ಅದು ಅಸ್ತ್ರ ಅಂದರೆ ಏನಪ್ಪ ಅಂತಂದರೆ ಯಾವುದೇ ಚಾಕು ಚೂರಿಗಳಲ್ಲ. ಬಾಬಾ ಸಾಹೇಬರು ಕೊಟ್ಟಂಥ ಪೆನ್ನನ್ನು ನಾವು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿದರೆ ನಮ್ಗೆ ಸರಿಯಾದ ನ್ಯಾಯವನ್ನು ಸಿಗುತ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮೈನ್ಯಾಗ 25,000 ರೂಪಾಯಿ ಜೋಳ ಹಾಕಿ ಒಂದು 90 ಕಟ್ಟ ನನಗೊಂದು 4 ಚೀಸ್ ಕೊಟ್ಟ. ಇಲ್ಲಿ ರಾಮಣ್ಣ ದಿಕ್ಕೇನ ಸ್ವಂತ